ನೋಡಿ ವಿದ್ಯಾರ್ಥಿಗಳೇ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನೀಡುವ ಪ್ರೈಸ್ ಮನಿಗೆ ಆನ್ಲೈನ್ ಅರ್ಜಿ ಪ್ರಾರಂಭವಾಗಿದೆ. ಇಲ್ಲಿದೆ ನೋಡಿ, ಸಮಾಜ ಕಲ್ಯಾಣ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇಲ್ಲಿ ಲಿಂಕ್ ಬಿಟ್ಟಿದ್ದಾರೆ ನೋಡಿ, ಪ್ರೋತ್ಸಾಹಧನ ಆನ್ಲೈನ್ ಅರ್ಜಿ ಅಂತ. ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರ ಪೇಜು ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಿ, ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಅಂತಿದೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟರ್ ಅಂತ ಬರುತ್ತೆ, ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ಕೀಮ್ ನೇಮ್ ಅಂತ ಕೇಳುತ್ತೆ. ಈ ಸ್ಕೀಮ್ ನೇಮ್ ಅಂದಾಗ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸ್ಕೀಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಏನು ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ, SSLC ಪ್ರೈಸ್ ಮನಿ, ಟಾಪ್ 5 ರ್ಯಾಂಕ್ ಪ್ರೈಸ್ ಮನಿ, ಮತ್ತು ಇನ್ನು ಸ್ಕ್ರೋಲ್ ಅಪ್ ಮಾಡ್ತೀನಿ ತಡ್ರಿ. ಇನ್ನೊಂದು 1 ಬಾರಿ ಸಹಾಯಧನ ಅಂತಿದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನೀವು ಇಲ್ಲೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ, ವೇಟ್ ಮಾಡಿ. ಇಲ್ಲಿ ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಕ್ಲಿಕ್ ಮಾಡಿ. ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣ, ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಅಂತಿದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಕೊಟ್ಟು ಎಂಟರ್ ಮಾಡಬೇಕು. ವೇಟ್ ಮಾಡಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ ಅದ್ರ ಜೊತೆಗೆ ಇಲ್ಲಿ SSLC ಪ್ರೈಸ್ ಮನಿ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ವ್ಯಾಲಿಡೇಟ್ ಆಧಾರ್ ತೊಗೊಳ್ತೀನಿ. ಇಲ್ಲಿ ನೋಡಿ ವಿದ್ಯಾರ್ಥಿ SSLC ಪ್ರೈಸ್ ಮನಿ ಫಾರ್ SC ಸ್ಟೂಡೆಂಟ್ ಅಂತ ಇದೆ. ಒಂದು ಸೆಕೆಂಡ್ ವೇಟ್ ಮಾಡಿ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಜಸ್ಟ್ ಇವತ್ತು ತಾನೇ ರಿಲೀಸ್ ಮಾಡಿರ್ತಕ್ಕಂಥದ್ದು. ಈ ಮೊದಲು ಪ್ರೈಸ್ ಮನಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸ್ತಾ ಇದ್ದರು. ಬಟ್ ಈ ವರ್ಷದಿಂದ ಈ ಒಂದು ಹೊಸ ವೆಬ್ಸೈಟನ್ನು ಬಿಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇನ್ನೂ 2 or 3 days ವೇಟ್ ಮಾಡಿ ತದನಂತರ ಪ್ರೈಸ್ ಮನಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತ್ರಿ. ನಿಮಗೆ ಏನಾದರೂ ಆನ್ಲೈನ್ ಅರ್ಜಿ ಸಲ್ಲಿಸೋದು ಇದೇ ವೆಬ್ಸೈಟ್ ಪಕ್ಕ ಆದರೆ ನಾವು ನಿಮಗೆ ಕನ್ಫರ್ಮೇಷನ್ ಕೊಡ್ತೀವಿ. ದಯವಿಟ್ಟು ಈಗ ಸದ್ಯ ಯಾರೋ ಅಪ್ಲಿಕೇಶನ್ ಹಾಕಬೇಡಿ, ಯಾಕಂದರೆ ಜಸ್ಟ್ ಇವತ್ತು ತಾನೇ ಬಿಟ್ಟಿರ್ತಕ್ಕಂಥ ವೆಬ್ಸೈಟ್ ಅದು. ಅದಕ್ಕಾಗಿ ನಮಗೂ ಕೂಡ ಇನ್ನೂ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಈಗ ನಾವು ಹೇಳಿದ್ವಂತ ನೀವು ಇದೇ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಅರ್ಜಿ ಸಲ್ಲಿಸ್ಬಿಟ್ರಿ ಅಂದರೆ ಮುಂದೇನಾದರೂ ಸಮಸ್ಯೆ ಆದರೆ ಪ್ರಾಬ್ಲಮ್. ಇದು ಯಾವ ಉದ್ದೇಶಕ್ಕೋಸ್ಕರ ಬಿಟ್ಟಿದ್ದಾರೆ ಅನ್ನೋದೇ ಗೊತ್ತಾಗುತ್ತೆ ಇಲ್ಲ. ಇಲ್ಲಿದೆ ನೋಡಿ ಈ ಒಂದು ವೆಬ್ಸೈಟು, ಬೇಕಾದ್ರೆ ಸುಮ್ಮನೆ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಇಂಗ್ಲೀಷ್ ಇದೆ, ಕನ್ನಡ ತೊಗೊಳ್ತೀನಿ ನೋಡಿ. ಪ್ರಶಸ್ತಿ ಹಣ, ಇಲ್ಲೇನು ಎಲ್ಲ ಇನ್ಮೇಲೆ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಪ್ರೈಸ್ ಮನಿಗಳನ್ನ ಒಂದೇ ಕಡೆ ಮಿಕ್ಸ್ ಮಾಡಿದ್ದಾರೆ. ಇಷ್ಟು ದಿನ SSLC ಪ್ರೈಸ್ ಮನಿ ಬೇರೆ, SLC ಬಿಲೋ 60 ಬೇರೆ ಮಾಡಿದ್ದಾರೆ ನೋಡಿ. ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಆಲ್ರೆಡಿ 3 ಅರ್ಜಿ ಸಲ್ಲಿಸಿಬಿಟ್ಟಿದ್ದಾರೆ ವಿದ್ಯಾರ್ಥಿಗಳು, ಯಾರು ಸಲ್ಲಿಸಿದಾರೋ ಗೊತ್ತಿಲ್ಲ. SSLC ಬಿಲೋ 75 ಒಂದು ಕಡೆ, SSLC ಅಬೋವ್ 75, SSLC ಟಾಪರ್ಸು, PUC ಮತ್ತು CBSE ಡಿಪ್ಲೊಮಾ ವಿದ್ಯಾರ್ಥಿಗಳ ಒಂದು ಪ್ರೈಸ್ ಮನಿ, ಡಿಗ್ರಿ ವಿದ್ಯಾರ್ಥಿಗಳ ಪ್ರೈಸ್ ಮನಿ, ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳ ಪ್ರೈಸ್ ಮನಿ, PG ವಿದ್ಯಾರ್ಥಿಗಳ ಪ್ರೈಸ್ ಮನಿ ಮತ್ತು ಟಾಪ್ 5 ರ್ಯಾಂಕರ್ಸ್ಗಳ ಪ್ರೈಸ್ ಮನಿ. ಇವರು ಕೂಡ ಆಲ್ರೆಡಿ ಒಬ್ಬರು ಅರ್ಜಿ ಸಲ್ಲಿಸಿದ್ದಾರೆ ಇವತ್ತು. ಅಂದರೆ ಈ ರೀತಿ ಡೆಮೋ ಹಾಕೋಕ್ಕೆ ಅರ್ಜಿ ಅವರೇ ಸಲ್ಲಿಸಿರ್ತಾರೆ ಡಿಪಾರ್ಟ್ಮೆಂಟ್ನವರು, ವಿದ್ಯಾರ್ಥಿಗಳೇ ಅರ್ಜಿ ಸಲ್ಲಿಸಿಲ್ಲ. ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸದೆ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಿದ್ದಾರೆ, ಆ ಒಂದು ಟ್ರಯಲ್ ನೋಡಿರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ದು ವರ್ಕ್ ಆಗ್ತಾಯಿದೆ ಇಲ್ಲ ಅಂತ. ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರೈಸ್ ಮನಿ ಟ್ರಯಲ್ ನೋಡಿ ತದನಂತರ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ನೋಡಿ ಭಾರಿ ಆಪ್ಷನ್ ಇದು. ಎಷ್ಟು ಅಪ್ಲಿಕೇಶನ್ ಪೆಂಡಿಂಗ್ ಇದೆ, ರಿಕ್ವೆಸ್ಟ್ ಫಾರ್ ಡಾಕ್ಯುಮೆಂಟ್ಸ್ ಅಂದರೆ ವಿದ್ಯಾರ್ಥಿಗಳು ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಅನ್ನೋದು ಬೇರೆ ಇರುತ್ತೆ. ಅಪ್ರೂವಲು, ರಿಜೆಕ್ಟೆಡ್ಡು, ಸೆಂಡ್ ಟು DBT, ಪೇಮೆಂಟ್ ಸಕ್ಸಸ್, ಪೇಮೆಂಟ್ ಫೇಲ್ಯೂರ್ ಎಲ್ಲ ಆಪ್ಷನ್ ಕೂಡ ಕೊಟ್ಬಿಟ್ಟಿದ್ದಾರೆ. ಇದಕ್ಕಾಗಿ ಪ್ರತಿಯೊಂದು ಈ ಒಂದು ಪ್ರೈಸ್ ಮನಿ ಕುರಿತು ಅಪ್ಡೇಟನ್ನು ಡೈಲಿ ಕೊಡ್ತೀನಿ ನಾನು. ಇಲ್ಲಿ ನೋಂದಣಿ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಸ್ಕೀಮ್ ಬರ್ತವೆ. ಪೋಸ್ಟ್ ಮೆಟ್ರಿಕ್ ಪ್ರೈಸ್ ಮನಿ, SSLC ಪ್ರೈಸ್ ಮನಿ, ಟಾಪ್ ರ್ಯಾಂಕ್ ಪ್ರೈಸ್ ಮನಿ ಮತ್ತು 1 ಬಾರಿ ಸಹಾಯಧನ ಅಂತ ಇದೆ. ಎಲ್ಲ ಪ್ರೈಸ್ ಮನಿಗಳ ಒಂದು ಡೀಟೇಲ್ಸನ್ನು ನಾನು ಅಪ್ಡೇಟ್ ಕೊಡ್ತೀನಿ. ಈ ಒಂದು ಮಾಹಿತಿ ತಿಳಿಸಿದ್ದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಾಗಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.